ವಕೀಲರ ಮೇಲೆ ಹಲ್ಲೆ ಖಂಡಿಸಿ ವಕೀಲರ ಪ್ರತಿಭಟನೆ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ವಕೀಲರ ಸಂಘವು ಹಿರಿಯ ವಕೀಲರಾದ ಎಚ್ ಗಂಗಮೂರ್ತಿರವರ ಮೇಲೆ ಹಲ್ಲೆ ಖಂಡಿಸಿ ಮೌನ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವಂತಹ ವಕೀಲರ ಮೇಲೆ ಕೆಲವು ದುಷ್ಕರ್ಮಿಗಳು ಹಲ್ಲೆ ನಡೆಸುತ್ತಿರುವುದು ಖಂಡನೀಯವಾಗಿದೆ. ನಮ್ಮ ವಕೀಲರ ವೃತ್ತಿಯು ನ್ಯಾಯಬದ್ಧತೆಯ ಮೂಲಕ ನ್ಯಾಯಾಂಗಕ್ಕೆ ಸಾಕ್ಷಿ ಒದಗಿಸಿಕೊಟ್ಟು ಬಡ ಸಾಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಡುತ್ತೇವೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 8/6/2025 ರಾತ್ರಿ 10 ಸುಮಾರಿಗೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಹಿರಿಯ ವಕೀಲರಾದ ಎಚ್ ಗಂಗಮೂರ್ತಿರವರ ಮೇಲೆ ದುಷ್ಕರ್ಮಿಗಳು ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಅವರ ಕುಟುಂಬದವರ ಮೇಲೆ ಹಲ್ಲೆ ನಡೆಸಿ ವಕೀಲರ ಮೇಲೆ ಉದ್ದಾಟತನ ಮೆರೆದಿದ್ದಾರೆ. ಸಾಮಾನ್ಯ ಜನಕ್ಕೆ ನ್ಯಾಯ ಕೊಡಿಸುವಂತಹ ವಕೀಲರಿಗೆ ಈ ರೀತಿ ಆದರೆ ಇನ್ನು ಸಾರ್ವಜನಿಕರ ಗತಿಯೇನು? ಈ ನಿಟ್ಟಿನಲ್ಲಿ BNS ಕಾಯ್ದೆಯಡಿಯಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಸರ್ಕಾರ ವಕೀಲರಿಗೆ ರಕ್ಷಣೆ ನೀಡಬೇಕು. ಗೌರವಾನ್ವಿತ ವಕೀಲರ ಮೇಲೆ ಹಲ್ಲೆ ಮಾಡಿದಂತಹ ಕಿರಾತಕರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಸ್ತುಬದ್ಧ ಕ್ರಮವನ್ನು ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಬಿ ಪಾಲಯ್ಯ, ಕಾರ್ಯದರ್ಶಿ ಎಂ ಸಿದ್ದರಾಜು, ವಕೀಲರಾದ ಟಿ ರುದ್ರಯ್ಯ, ಎನ್ ಬೀರಪ್ಪ, ಪಿ ತಿಪ್ಪೇಸ್ವಾಮಿ, ಹನುಮಂತರಾಯ, ಟಿಡಿ ಬೋರಯ್ಯ, ಶ್ಯಾಮಲಾ ಸೇರಿದಂತೆ ಅನೇಕ ವಕೀಲರು ಪ್ರತಿಭಟನೆಯಲ್ಲಿ ಹಾಜರಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ರಾತ್ರಿ 10 ಗಂಟೆ ಸಮಯದಲ್ಲಿ ನಮ್ಮ ಮೊಳಕಾಲ್ಮೂರು ಸಂಘದ ಸದಸ್ಯರಾದಂಥ ಗಂಗಮೂರ್ತಿ ಅವರಿಗೆ ಮಾರಣಾಂತಿಕವಾದಂಥ ಹಲ್ಲೆ ಆಗಿದೆ. ಅದಕ್ಕೆ ಕಾರಣ ಎಷ್ಟಿದೆ ಅಂದರೆ, ಬೇರೆ ಯಾರು ಅಸಾಲ್ಟ್ ಮಾಡಿದ್ದಾನೆ ಅಥವಾ ಅಕ್ಯೂಸ್ಡ್ ಏನಿದ್ದಾನೆ ಅವನು ಟೋಟಲ್ ವಕೀಲ ಸಮುದಾಯದ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಹಂಗೆಲ್ಲ ಮಾತಾಡ್ಬೇಡಪ್ಪ, ನಿನಗೆ ಏನಾದ್ರು ತೊಂದರೆ ಆಗಿದ್ದರೆ ಯಾರ ಹತ್ರ ಆಗಿದೆ ಅವ್ರನ್ನ ಮಾತಾಡೋ ಅಂತ ಹೇಳಿದ ಒಂದೇ ಕಾರಣಕ್ಕೋಸ್ಕರ ಇಡೀ ವಕೀಲ ಸಮುದಾಯವನ್ನು ಟೀಸ್ ಮಾಡೋದ್ರ ಜೊತೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆ ನಂತರದಲ್ಲಿ ಮತ್ತೆ ಕೆಲವೇ ನಿಮಿಷಗಳಲ್ಲಿ ಅವರ ಸಂಬಂಧಿಕರನ್ನು ಕರೆಸ್ಕೊಂಡು ವಕೀಲರು ಅಷ್ಟೇ ಅಲ್ಲ ಅವ್ರ ಕುಟುಂಬದವ್ರನ್ನು ಕೂಡ ಅವ್ರ ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಸೊ ಅದರಿಂದ ಇದು ಅಕ್ಷಮ್ಯ ಅಪರಾಧ, ಖಂಡನೀಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆನೂ ಕೂಡ ನಾವು ಕೆಲವು ವಿಷಯಗಳಲ್ಲಿ ಬಂದಾಗ ಹೇಳಿದ್ದೀವಿ. ಕರ್ನಾಟಕ ಸರ್ಕಾರದವರು ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೇಳಿ ಜಾರಿಗೆ ತಂದಿದ್ದಾರೆ ನಿಜ, ಅದು ಇವತ್ತಿನವರೆಗೂ ಕೂಡ ಎಫೆಕ್ಟಿವ್ ಆಗಿ ಆಗ್ತಾಯಿಲ್ಲ. ಸೊ ಆ ಕಾರಣದಿಂದ ಇಂಥ ಘಟನೆ ಮರಕಳಿಸಿದಾಗ ನಾವು ಬಂದು ಮಾತಾಡೋದಾಗ್ತಿದ್ವಿ ವಿನಃ ಅದು ಆಗದಂಗೆ ಯಾವುದೇ ರೀತಿ ಕ್ರಮಗಳು ಕೂಡ ಸ್ಟ್ರಿಕ್ಟಾಗಿ ಆಗದೇ ಇರೋದ್ರಿಂದ ಇವತ್ತು ನಾವು ಯಾಕೆ ಇಷ್ಟೊಂದು ಹಾರ್ಡಾಗಿ ತೊಗೊಳ್ತಿದ್ದೀವಿ ಅಂದರೆ, ಇದು ಮುಗಿಲೇ ಇಲ್ಲ. ವಕೀಲರು ಕೆಲಸ ಮಾಡ್ತಕ್ಕಂಥದ್ದು ಕಕ್ಷಿದಾರರಿಗೋಸ್ಕರನೇ, ಕಕ್ಷಿದಾರರು ಇರೋದು ಕೂಡ ಕೋರ್ಟು ಮತ್ತು ವಕೀಲರಿಗೋಸ್ಕರ, ಇದು ಮ್ಯೂಚುವಲ್ ಎಕ್ಸ್ಚೇಂಜ್. ಸೊ ಅಂಥದ್ರಲ್ಲಿ ಕೆಲಸ ಮಾಡಿದ್ದನ್ನು ಕೂಡ ಗಣನೆಗೆ ತಗೊಳ್ಳದೆ ಹೋಲ್ಸಲಾಗಿ ವಕೀಲ ಸಮುದಾಯಕ್ಕೆ ಕೆಟ್ಟದಾಗ ಮಾತಾಡಿದಂಥ ವ್ಯಕ್ತಿಯನ್ನು ಖಂಡಿಸಿದ ಕಾರಣಕ್ಕೋಸ್ಕರ ಅಲ್ಲೇ ಮಾಡ್ತಾರೆ ಅನ್ನೋದಾದರೆ ಬೇರೆ ಯಾರಿಗೂ ಕೂಡ ಮಾತಾಡೋಕ್ಕೆ ಅವಕಾಶ ಇಲ್ದಂಗೆ ಆಗ್ತದೆ. ಸೊ ಅದರಿಂದ ಇಂಥ ಖಂಡನೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೂ ಕೂಡ ನಮ್ಮ ವಕೀಲರ ಸಂಘದಿಂದ ವಿಷಯವನ್ನು ಮುಗಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಈ ಥರದ ವಿಷಯ ಬಂದಾಗ ಎಲ್ಲ ಸೆಕ್ಷನ್ಸನ್ನು ಹಾಕುವಾಗ ಕೂಡ ಅಲ್ಲಿ ಬರ್ತಕ್ಕಂಥ ವರ್ಡಿಂಗ್ಸ್ ಮೇಲೆ ಏನು ಘಟನೆ ಮೇಲೇ ಹಾಕ್ತಾರೆ. ಸೊ ಈ ವಿಷಯ ಬಂದಾಗ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಕೂಡ ಸಾಧ್ಯವಾದಂಥ ಸಂದರ್ಭದಲ್ಲಿ ಆ ಕಂಟೆಂಟ್ಸ್ ಇದ್ದಾಗಾದರೂ ಕೂಡ ಅದನ್ನು FIR ಅಲ್ಲಿ ಮತ್ತೊಂದರಲ್ಲಿ ಸೇರಿಸೋದಕ್ಕೂ ಕೂಡ ನಿರ್ದೇಶನಗಳನ್ನು ಕೊಡಬೇಕು ಅಂತ ಕೇಳೋದ್ರ ಮೂಲಕ ಮಾನ್ಯ ತಹಶೀಲ್ದಾರರಲ್ಲಿ ನಾವಿವತ್ತು ಮೆಮೊರಂಡಮನ್ನು ಕೊಡ್ತೀವಿ.